ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಳ್. ಒಂದು ಸೆಕ್ಟರ್ ಈಗ ಡೌನ್ ಟ್ರೆಂಡ್ನಲ್ಲಿದೆ, ತುಂಬಾ ನೀರಸವಾಗಿದೆ. ಅಂದರೆ ಮಾರ್ಕೆಟ್ ಔಟ್ಲುಕ್ ಸ್ವಲ್ಪ ನೆಗೆಟಿವ್ ಇದೆ. ಆದರೆ ಇದೇ ಸೆಕ್ಟರ್ ಮುಂದಿನ 4 ವರ್ಷಗಳಲ್ಲಿ ಸುಮಾರು 26% ಗ್ರೋತ್ ಕೊಡಬಹುದು ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಆ ಸೆಕ್ಟರ್ ಬೇರೆ ಯಾವುದೂ ಅಲ್ಲ, ನಮ್ಮ ದೇಶದ ಬೆನ್ನೆಲುಬು, ರೈತರಿಗೆ ಹೆಲ್ಪ್ ಆಗುವಂಥ ಕೆಮಿಕಲ್ ಸೆಕ್ಟರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು 5 ಕೆಮಿಕಲ್ ಕಂಪನೀಸ್ನ ಬಗ್ಗೆ ನೋಡೋಣ. ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ, ಈ ಸೆಕ್ಟರ್ನಲ್ಲಿ ಆಪರ್ಚುನಿಟಿ ಕೂಡ ಚೈನಾದಿಂದಲೇ ಬರುತ್ತೆ, ರಿಸ್ಕ್ ಕೂಡ ಅದೇ ಚೈನಾದಿಂದ ಬರುತ್ತೆ. ಇವತ್ತು ಚೈನಾ ಗ್ಲೋಬಲ್ ಕೆಮಿಕಲ್ ಸೇಲ್ಸ್ನ ಸುಮಾರು 46% ಕಂಟ್ರೋಲ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಡಂಪಿಂಗ್ನ ಬಗ್ಗೆ ನ್ಯೂಸ್ ಬಂದಾಗ ಗ್ಲೋಬಲ್ ಪ್ರೈಸಸ್ ಮೇಲೆ ಪ್ರೆಷರ್ ಬರ್ತಾನೆ ಇರುತ್ತೆ. ಇದರಿಂದ ಇಂಡಿಯನ್ ಕೆಮಿಕಲ್ ಕಂಪನೀಸ್ಗಳು ಕಳೆದ 2 ರಿಂದ 3 ವರ್ಷಗಳಿಂದ ಮಾರ್ಜಿನ್ ಪ್ರೆಷರ್ ಫೇಸ್ ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆ ಗ್ಲೋಬಲ್ ಕಂಪನೀಸ್ ಈಗ ಚೈನಾ ಮೇಲೆ ಮಾತ್ರ ಡಿಪೆಂಡ್ ಆಗಿರುವಂಥ ಸಪ್ಲೈ ಚೈನ್ ಅನ್ನ ಡೈವರ್ಸಿಫೈ ಮಾಡಬೇಕು ಅಂತ ಯೋಚಿಸ್ತಾ ಇದೆ, ಪ್ಲಾನ್ಗಳನ್ನು ಮಾಡ್ತಾ ಇದೆ. ಅದೇ ಇಂಡಿಯಾಗೆ ಚೈನಾ +1 ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಈ ಪಾಯಿಂಟನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೈ ಡೆಟ್ ಇರುವಂಥ ಸೈಕ್ಲಿಕಲ್ ಕಂಪನೀಸ್ ಡೌನ್ ಸೈಕಲ್ ಸಮಯದಲ್ಲಿ ಹೆಚ್ಚು ಪ್ರೆಷರ್ ಫೇಸ್ ಮಾಡ್ತಾ ಇರುತ್ತೆ. ಆದರೆ ಲೋ ಡೆಟ್ ಅಥವಾ ಡೆಟ್ ಫ್ರೀ ಕಂಪನಿಗಳು ತಮ್ಮ ಇಂಟರ್ನಲ್ ಫಂಡನ್ನು ಬಳಸಿಕೊಂಡು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಕಂಟಿನ್ಯೂ ಮಾಡ್ಬೋದು. ಅದಕ್ಕಾಗಿ ನಾವು ಡೆಟ್ ಟು ಈಕ್ವಿಟಿ ರೇಷಿಯೋ 0.5ಗಿಂತ ಕಮ್ಮಿ ಇರುವಂಥ ಮತ್ತು ಸ್ಟ್ರಾಂಗ್ ಕ್ಯಾಶ್ ಪೊಸಿಷನ್ ಹೊಂದಿರುವ ಕಂಪನೀಸನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅಂದರೆ ಡೌನ್ ಟರ್ನ್ ಹ್ಯಾಂಡಲ್ ಮಾಡೋದಕ್ಕೆ ಈ ಕಂಪನಿಗಳು ಬೆಟರ್ ಪ್ರಿಪೇರ್ ಆಗಿದ್ದಾವೆ ಅಂತ. ಇವತ್ತು ನಾವು ಡಿಮಾಂಡ್ ಸ್ಟೋರಿ ಮಾತ್ರ ಅಲ್ಲ, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ ಮತ್ತು ಚೈನಾ ಲಿಂಕ್ಡ್ ಪ್ರೈಸಿಂಗ್ ಸೈಕಲ್ನ ಮೇಲೂ ಕೂಡ ಡಿಪೆಂಡ್ ಆಗಿರೋ 5 ಕೆಮಿಕಲ್ ಕಂಪನೀಸನ್ನು ಡಿಕೋಡ್ ಮಾಡೋಣ. ನಮ್ಮ ಮೊದಲ ಕಂಪನಿ ಜುಬಿಲಿಯಂಟ್ ಇಂಗ್ರೀವಿಯಾ ಲಿಮಿಟೆಡ್. ಇದು ಒಂದು B2B ಸ್ಪೆಷಾಲಿಟಿ ಕೆಮಿಕಲ್ಸ್ ಮತ್ತು ಇಂಗ್ರೀಡಿಯೆಂಟ್ಸ್ ಸಪ್ಲೈಯರ್ ಆಗಿದ್ದು ಫಾರ್ಮಾ, ಅಗ್ರೋ ಕೆಮಿಕಲ್ಸ್, ನ್ಯೂಟ್ರಿಷನ್ ಮತ್ತು ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಕೀ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ. ರೆವಿನ್ಯೂ ಮಿಕ್ಸ್ ನೋಡಿದ್ರೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಸುಮಾರು 50% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಸೆಗ್ಮೆಂಟ್ನಲ್ಲಿ ಚೈನೀಸ್ ಮ್ಯಾನುಫ್ಯಾಕ್ಚರರ್ ಕೇವಲ 40% ಯುಟಿಲೈಸೇಷನ್ನಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಜುಬಿಲಿಯಂಟ್ ಲಿಮಿಟೆಡ್ ಬಂದು ಪ್ಲಾಂಟ್ಸನ್ನು 80 to 85% ಯುಟಿಲೈಸೇಷನ್ನಲ್ಲಿ ಆಪರೇಟ್ ಮಾಡ್ತಾ ಇದೆ. ಅದೇ ಸಮಯಕ್ಕೆ ಇದು ಗ್ಲೋಬಲಿ ಲಾರ್ಜೆಸ್ಟ್ ನಾನ್ ಚೈನಾ ಪೆರಿಡಿನ್ ಡಿರೈವೇಟಿವ್ ಪ್ಲೇಯರ್ಸ್ಗಳಲ್ಲಿ ಒಂದು. ಮತ್ತಷ್ಟು ಡಿಮಾಂಡ್ ಮೀಟ್ ಮಾಡೋದಕ್ಕೆ ಎಕ್ಸಿಸ್ಟಿಂಗ್ ಕೆಪಾಸಿಟೀಸನ್ನು ಎಫಿಷಿಯೆಂಟಾಗಿ ಬಳಸ್ಕೊಂಡು 15 ರಿಂದ 20% ಗ್ರೋತ್ ಟಾರ್ಗೆಟನ್ನು ಮಾಡ್ತಾ ಇದೆ. ಈಗ ಗ್ರೋತ್ ಔಟ್ಲುಕ್ಕನ್ನು ನೋಡೋಣ. ತಮ್ಮ ಪಿನಾಕಲ್ 345 ಸ್ಟ್ರಾಟಜಿ ಅಡಿಯಲ್ಲಿ ಜುಬಿಲಿಯಂಟ್ ಇಂಗ್ರೇವಿಯಾ ಲಿಮಿಟೆಡ್ FY30 ವೇಳೆಗೆ 3x ರೆವಿನ್ಯೂ ಗ್ರೋತ್ ಮತ್ತು 4x ಎಬಿಟಾ ಟಾರ್ಗೆಟ್ ಅನ್ನು ಮಾಡ್ತಾ ಇದೆ. ಇದನ್ನು ಅಚೀವ್ ಮಾಡೋದಕ್ಕೆ FY26-27 ಸಮಯದಲ್ಲಿ ಸುಮಾರು 1100 ಕೋಟಿ ಕೆಪೆಕ್ಸ್ ಮಾಡ್ತಾ ಇದೆ. ಮುಖ್ಯವಾಗಿ ಈ ಇನ್ವೆಸ್ಟ್ಮೆಂಟ್ ಇಂಟರ್ನಲ್ ಅಕ್ಯೂರಲ್ಸ್ನ ಮೂಲಕ ಫಂಡ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಕಂಪನಿಯ ಬಳಿ ಒಟ್ಟು 100ಕ್ಕೂ ಹೆಚ್ಚು ಆಪರ್ಚುನಿಟೀಸ್ ಪೈಪ್ಲೈನ್ ಕೂಡ ಇದೆ. ಇದರ ಪೀಕ್ ರೆವಿನ್ಯೂ ಪೊಟೆನ್ಷಿಯಲ್ ಸುಮಾರು 3500 ಕೋಟಿ, ಅಂದರೆ FY25 ರೆವಿನ್ಯೂನ 83%ಗಿಂತಲೂ ಹೆಚ್ಚು. ಹೊಸ ಕ್ಯಾಪೆಕ್ಸ್ ಪ್ರಾಜೆಕ್ಟ್ಸ್ಗೆ 20% ಪ್ಲಸ್ ಎಬಿಟಾ ಮಾರ್ಜಿನ್ಸ್ ಮತ್ತು 20% ಪ್ಲಸ್ ROC ಟಾರ್ಗೆಟನ್ನು ಇಟ್ಟಿದ್ದಾರೆ. ಆದರೆ ಕರೆಂಟ್ ಎಬಿಟಾ ಮಾರ್ಜಿನ್ ಮತ್ತು ROC ಇನ್ನೂ ಕೂಡ 11% ಮಾತ್ರ ಇದೆ. ಆದರೆ ಕೆಲವು ಮಾನಿಟರಿಂಗ್ ಪಾಯಿಂಟ್ಸ್ ಕೂಡ ಇಲ್ಲಿದೆ. Q3 FY26ನಲ್ಲಿ ವಾಲ್ಯೂಮ್ ಗ್ರೋತ್ ಸ್ಟ್ರಾಂಗ್ ಇದ್ರೂ ಕೂಡ ರೆವಿನ್ಯೂ ಸುಮಾರು 1% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗ್ತಾನೆ ಇದೆ. ಮುಖ್ಯ ಕಾರಣ ಇದಕ್ಕೆ ಸಾಫ್ಟ್ವೇರ್ ಗ್ಲೋಬಲ್ ಕೆಮಿಕಲ್ ಪ್ರೈಸಿಂಗ್. ಅದೇ ಸಮಯದಲ್ಲಿ ಟೋಟಲ್ ರೆವಿನ್ಯೂನ ಸುಮಾರು 40% ಕಾಂಟ್ರಿಬ್ಯೂಟ್ ಮಾಡುವಂಥ ಲೈಫ್ ಸೈನ್ಸಸ್ ಸೆಗ್ಮೆಂಟ್ ಕೂಡ ಮಾರ್ಜಿನ್ ಪ್ರೆಷರ್ ಫೇಸ್ ಮಾಡ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ ಗ್ರೋತ್ ಕೂಡ ವೀಕ್ ಆಗಿದ್ದು ಸುಮಾರು 20% ಡಿಕ್ಲೈನ್ ಕಂಡಿದೆ. ಕಂಪನಿ ಅನಾಲಿಸಿಸ್ ಮಾಡುವಾಗ ಇನ್ವೆಸ್ಟರ್ಸ್ ಈ ಫಂಡಮೆಂಟಲ್ ಫ್ಯಾಕ್ಟರ್ಸ್ನ ಮೇಲೆ ಗಮನ ಕೊಡಲೇಬೇಕು. ಇನ್ನು ನಮ್ಮ ಮುಂದಿನ ಕಂಪನಿ GNFC, ಅಂದರೆ ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್. GNFC ಮುಖ್ಯವಾಗಿ 2 ಸೆಗ್ಮೆಂಟ್ನಲ್ಲಿ ಆಪರೇಟ್ ಮಾಡ್ತಾ ಇದೆ. ಒಂದು ಫರ್ಟಿಲೈಸರ್ಸ್, ರೆಗ್ಯುಲೇಟೆಡ್ ಆ್ಯಂಡ್ ಸ್ಟೇಬಲ್ ಬಿಸ್ನೆಸ್. ಇನ್ನೊಂದು ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಇಲ್ಲಿ ಹೈ ವ್ಯಾಲ್ಯೂ ಸೆಗ್ಮೆಂಟ್ ಇದು. ಕಂಪನಿ ಬೇಸಿಸ್ ರಾ ಮೆಟೀರಿಯಲ್ ಆದಂಥ ಅಮೋನಿಯಾ ಉತ್ಪಾದಿಸಿ ಅದನ್ನು ಫಾರ್ವರ್ಡ್ ಇಂಗ್ರೀಡಿಯೆಂಟ್ ಮಾಡಿ ಹೈ ವ್ಯಾಲ್ಯೂ ಕೆಮಿಕಲ್ಸನ್ನು ತಯಾರು ಮಾಡುತ್ತೆ. GNFC ಭಾರತದಲ್ಲಿ ಅಸೆಟಿಕ್ ಆಸಿಡ್ ಮತ್ತು ಫಾರ್ಮಿಕ್ ಆಸಿಡ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಏಕೈಕ ಕಂಪನಿ, ಅಂದರೆ ಒಂದೇ ಒಂದು ಕಂಪನಿ. ಇಲ್ಲಿ ರೆವಿನ್ಯೂ ಮಿಕ್ಸ್ ಅನ್ನು ನೋಡೋದಾದ್ರೆ Q3 FY26ನ ವೇಳೆಗೆ ಸುಮಾರು 62% ರೆವಿನ್ಯೂ ಕೆಮಿಕಲ್ಸ್ನಿಂದ ಮತ್ತು 37% ಫರ್ಟಿಲೈಸರ್ನಿಂದ ಬಂದಿದೆ. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಕಂಪನಿ ಈಗ ಸುಮಾರು 2800 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇದರಲ್ಲಿ ವೀಕ್ ನೈಟ್ರಿಕ್ ಆಸಿಡ್ ಮತ್ತು
ಅಮೋನಿಯಂ ನೈಟ್ರೇಟ್ನಲ್ಲಿ ದೊಡ್ಡ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಕೂಡ ಸೇರಿದ್ದಾವೆ. ಈ ಪ್ರಾಜೆಕ್ಟ್ಸ್ 2027 ಒಳಗಾಗಿ ಕಂಪ್ಲೀಟ್ ಆಗುವಂಥ ನಿರೀಕ್ಷೆ ಇದೆ. ಕಂಪ್ನಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. FY26ನ Q2 ಮತ್ತು Q3ನಲ್ಲಿ ಮಾರ್ಜಿನ್ ಸುಮಾರು 9% ಇದ್ದಿದ್ದು, ಇದಕ್ಕೂ ಮೊದಲು ಇದು 4ರಿಂದ 8% ರೇಂಜ್ನಲ್ಲಿ ಇತ್ತು. ಇದಕ್ಕೆ ಕಾರಣವನ್ನು ನಾವು ತಿಳ್ಕೋಬೇಕು. Q3ನಲ್ಲಿ ಫರ್ಟಿಲೈಸರ್ ಸೆಗ್ಮೆಂಟ್ ಲಾಸಸ್ ಬಹಳಷ್ಟು ಕಮ್ಮಿ ಆಗಿತ್ತು. ಮುಖ್ಯ ಕಾರಣ ಏನಂದರೆ Q2ನಲ್ಲಿ ಇದ್ದಂಥ ಅನ್ಫೇವರೇಬಲ್ ಫ್ರೀಟ್ ರೇಟ್ಗಳು ಇಂಪ್ಯಾಕ್ಟ್ ಆಗಿದ್ದಾವೆ Q3ನಲ್ಲಿ. ಅದೇ ಸಮಯಕ್ಕೆ ವೀಕ್ ಗ್ಲೋಬಲ್ ಡಿಮಾಂಡ್ ಕಾರಣದಿಂದಾಗಿ TDI ಕೆಮಿಕಲ್ ಪ್ರೈಸ್ನ ಮೇಲೆ ಪ್ರೆಷರ್ ಇತ್ತು. ಆದರೆ ಜಾನ್ವರಿ ಮತ್ತು TDI ಮತ್ತು ಆಸಿಟಿಕ್ ಆಸಿಡ್ ಪ್ರೈಸಸ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಪಾಸಿಟಿವ್ ಮೂವ್ಮೆಂಟ್ ಕೂಡ ಕಾಣಿಸಿದೆ. ಮತ್ತೊಂದು ಮೇಜರ್ ಪಾಸಿಟಿವಿಟಿ ಏನು ಇದರಲ್ಲಿ ಅಂದರೆ TDI ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಇನ್ನೂ ಕೂಡ 5 ವರ್ಷ ಎಕ್ಸ್ಟೆಂಡ್ ಆಗಿದೆ. ಈಗ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋಣ. ಗೌರ್ಮೆಂಟ್ ಸಬ್ಸಿಡರೀಸ್ನ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಫರ್ಟಿಲೈಸರ್ ಬಿಸ್ನೆಸ್ ಇನ್ನೂ ಕೂಡ ಲಾಸ್ ಮೇಕಿಂಗ್ ಆಗಿದೆ. ಕಂಪನಿ ಫಿಕ್ಸೆಡ್ ಕಾಸ್ಟ್ ಮತ್ತು ಎನರ್ಜಿ ಕಾಸ್ಟ್ ರಿವಿಷನ್ಗಾಗಿ ವೆಯ್ಟ್ ಮಾಡ್ತಾ ಇದೆ, ಯಾಕೆಂದರೆ ಅದನ್ನು ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಆ ರಿವಿಷನ್ಸ್ ಆಗೋವರೆಗೂ ಕೂಡ ಫರ್ಟಿಲೈಸರ್ ಸೆಗ್ಮೆಂಟ್ P&L ಮೇಲೆ ಪ್ರೆಷರ್ ಹಾಕ್ತಲೇ ಇರಬಹುದು. ಇನ್ನು JNFCಯ ಅಲಿನೈಲ್ ಕೆಮಿಕಲ್ ಬಿಸ್ನೆಸ್ನಲ್ಲಿ ಹೆವಿ ಇಂಪೋರ್ಟ್ಸ್ ಕಾರಣದಿಂದಾಗಿ ವಾಲ್ಯೂಮ್ಸ್ ಮತ್ತು ಮಾರ್ಜಿನ್ಸ್ ಎರಡೂ ಕೂಡ ಪ್ರೆಷರ್ನಲ್ಲಿದೆ. ಆಸಿಟಿಕ್ ಆಸಿಡ್ ಸೆಗ್ಮೆಂಟಲ್ಲಿ ಈ ಮೆಥನಾಲ್ ಅವೈಲಬಿಲಿಟಿ ಮತ್ತು ಈ ಪ್ರೈಸಿಂಗ್ ಕೂಡ ಕನ್ಸರ್ನ್ ಆಗಿದೆ. ಈ ಎರಡೂ ಪ್ರಾಡಕ್ಟ್ಸ್ ಕೆಮಿಕಲ್ ಸೆಗ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ರಿಕವರಿ ಆಗದಿದ್ದರೆ ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಈಗ ನಮ್ಮ ಮುಂದಿನ ಕಂಪನಿ ಎಪಿಗ್ರಲ್ ಲಿಮಿಟೆಡ್. ಇದರ ಬಿಸ್ನೆಸ್ ಮಾಡೆಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೊಂದು ಸಿಂಪಲ್ ಎಕ್ಸಾಂಪಲನ್ನು ನೋಡೋಣ. ನಿಮ್ಮ ಬಳಿ ಒಂದು ಫ್ಲೋರ್ ಫ್ಯಾಕ್ಟ್ರಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಕೇವಲ ಫ್ಲೋರ್ ಮಾತ್ರ ಸೆಲ್ ಮಾಡಿದರೆ ಮಾರ್ಜಿನ್ಸ್ ಕಮ್ಮಿ ಇರುತ್ತೆ ಮತ್ತು ಕಾಂಪಿಟೇಷನ್ ಕೂಡ ಹೆಚ್ಚಿರುತ್ತೆ. ಆದರೆ ಅದೇ ಫ್ಲೋರನ್ನು ಬಳಸ್ಕೊಂಡು ಪ್ರೀಮಿಯಂ ಪಿಜ್ಜಾ ಬೇಸ್ ಅಥವಾ ಈ ಪಾಸ್ತಾ ಮಾಡಿ ಸೆಲ್ ಮಾಡಿದ್ರೆ ನೀವು ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಗುತ್ತೆ. ನೀವು ಪ್ರೀಮಿಯಂ ಪ್ರೈಸ್ ಚಾರ್ಜ್ ಕೂಡ ಮಾಡ್ಬೋದು ಮತ್ತು ಹೈಯರ್ ಮಾರ್ಜಿನ್ಸ್ ಅರ್ನ್ ಮಾಡ್ಬೋದು. ಎಪಿಗ್ರಲ್ ಲಿಮಿಟೆಡ್ ಕೂಡ ಇದೇ ಸ್ಟ್ರಾಟಜಿಯನ್ನು ಫಾಲೋ ಮಾಡುತ್ತೆ. ತಮ್ಮ ಮೇಜರ್ ಪ್ಲಾಂಟ್ನಲ್ಲಿ ಕಂಪ್ನಿ ಬೇಸಿಸ್ ರಾ ಮೆಟೀರಿಯಲ್ ಮತ್ತು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು ಬಳಸ್ಕೊಂಡು ಈ ಕಾಸ್ಟಿಕ್ ಸೋಡಾ ಮತ್ತು ಕ್ಲೋರಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಈ ಕ್ಲೋರಿನನ್ನು ಓಪನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡೋ ಬದಲು ಕಂಪ್ನಿ ಸುಮಾರು 75% ಕ್ಲೋರಿನನ್ನು ಕ್ಯಾಪ್ಟಿವ್ ಕನ್ಸ್ಯೂಮ್ ಮಾಡುತ್ತೆ. ಅಂದರೆ ಇನ್ಹೌಸ್ ಕ್ಲೋರಿನ ಬಳಸ್ಕೊಂಡು ಹೈ ಮಾರ್ಜಿನ್ ಡೆರೈವೇಟಿವ್ಸ್ ಕೆಮಿಕಲ್ಗಳನ್ನು ಬಳಸ್ಕೊಳ್ಳೋದು. ಉದಾಹರಣೆಗೆ ECH ಮತ್ತು CPVC ಈ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅಂದರೆ ಕಂಪ್ನಿಯ ಕೆಮಿಕಲ್ಸ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್, CPVC ಪೈಪ್ಗಳು, ಟೆಕ್ಸ್ಟೈಲ್ಸ್ ಇಲ್ಲೆಲ್ಲ ಯೂಸ್ ಆಗುತ್ತೆ. 75,000 ಟನ್ ಪರ್ ಆ್ಯನಮ್ ಕೆಪಾಸಿಟಿಯ ಜೊತೆಗೆ ಇದು ಇಂಡಿಯಾದ ಲಾರ್ಜೆಸ್ಟ್ CPVC ಪ್ರೊಡ್ಯೂಸರ್ ಆಗಿದೆ. ಮತ್ತು ಕಾಸ್ಟಿಕ್ ಸೋಡಾ ವಿಷಯದಲ್ಲಿ ದೇಶದ 4ನೇ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಕೂಡ ಹೌದು. ಈಗ ಕಂಪ್ನಿಯ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಎಪಿಗ್ರಲ್ ಲಿಮಿಟೆಡ್ FY27ನಲ್ಲಿ 400 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಮಾಡ್ತಾ ಇದೆ. ಕಂಪ್ನಿ ತನ್ನ CPVC ಮತ್ತು ECH ಕೆಪಾಸಿಟಿಯನ್ನು ಕಂಪ್ಲೀಟ್ಲಿ ಡಬಲ್ ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ಸ್ Q2 FY27ನ ವೇಳೆಗೆ ಕಮಿಷನ್ ಆಗುವಂಥ ನಿರೀಕ್ಷೆ ಕೂಡ ಇದೆ. ಈಗ ಮ್ಯಾನೇಜ್ಮೆಂಟ್ FY27ಗಾಗಿ 10ರಿಂದ 12% ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ ಗೈಡೆನ್ಸನ್ನು ಕೊಟ್ಟಿದೆ. FY28ನ ವೇಳೆಗೆ ಟೋಟಲ್ ರೆವಿನ್ಯೂನ 70% ಡಿರೈವೇಟಿವ್ಸ್ ಮತ್ತು ಸ್ಪೆಷಾಲಿಟಿ ಬಿಸ್ನೆಸ್ನಿಂದ ಬರಬೇಕು ಅನ್ನೋದು ಕಂಪನಿಯ ಟಾರ್ಗೆಟ್. ಈಗ ನಂಬರ್ಸ್ ಸ್ವಲ್ಪ ಅನಲೈಸ್ ಮಾಡೋಣ. Q3 FY26ನಲ್ಲಿ ಕಂಪನಿಯ ಎಬಿಡಾ ಮಾರ್ಜಿನ್ ಬಂದು ಇಯರ್ ಆನ್ ಇಯರ್ 28%ಇಂದ 17%ಗೆ ಕಂಪ್ರೆಸ್ ಆಗಿದೆ, ಅಂದರೆ ಕಮ್ಮಿ ಆಗಿದೆ. ಮುಖ್ಯ ಕಾರಣ ಏನು ಇದಕ್ಕೆ ಅಂದರೆ ಎಕ್ಸ್ಟೆಂಡೆಡ್ ಮಾನ್ಸೂನ್ ಮತ್ತು ಗ್ಲೋಬಲ್ PVC ಪ್ರೈಸಸ್ ಫಾಲ್ ಆಗಿತ್ತು, ಅಂದರೆ ಕಮ್ಮಿ ಆಗಿತ್ತು. ಇದರಿಂದಾಗಿ ಕಂಪನಿಯ ಬಳಿ ಹೈ ಕಾಸ್ಟ್ ಇನ್ವೆಂಟರಿ ಬಿಲ್ಡಪ್ ಆಯಿತು. ಆದರೆ Q4 FY26ನಲ್ಲಿ ಎಪಿಗ್ರಲ್ ಲಿಮಿಟೆಡ್ ಸ್ಟ್ರಾಂಗ್ ಕಮ್ಬ್ಯಾಕ್ ಕೂಡ ಮಾಡಿತು. ಕಂಪನಿ ತನ್ನ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರೆವಿನ್ಯೂ ಆದಂಥ 736 ಕೋಟಿ ರೆಕಾರ್ಡ್ ಮಾಡ್ತು. ಅದರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 15% ವಾಲ್ಯೂಮ್ ಗ್ರೋತ್ ಕೂಡ ಅಚೀವ್ ಮಾಡ್ತಾ ಇದೆ. ಮ್ಯಾನೇಜ್ಮೆಂಟ್ ಹೇಳಿದಂತೆ Q4ನಲ್ಲಿ ಮಾರ್ಜಿನ್ಸ್ ಮತ್ತೆ 23%ಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಕಂಪನಿ ಎಕ್ಸ್ಪೆನ್ಸಿವ್ ಇನ್ವೆಂಟರಿ ಕ್ಲಿಯರ್ ಮಾಡಿತ್ತು ಮತ್ತು ರಾ ಮೆಟೀರಿಯಲ್ ಕಾಸ್ಟ್ ನಾರ್ಮಲೈಸ್ ಆಗಿತ್ತು. ಈಗ ಮಿಡ್ ನವಂಬರ್ನ ನಂತರ ಡಿಮಾಂಡ್ ತುಂಬ ಸ್ಟ್ರಾಂಗ್ ಆಗಿ ಪಿಕಪ್ ಆಗಿದೆ. ಪ್ಲಾಂಟ್ ಯುಟಿಲೈಸೇಷನ್ ಲೆವೆಲ್ ಕೂಡ 80%ಗಿಂತ ಹೆಚ್ಚು ಹೋಗಿದ್ದು ಆಪರೇಟಿಂಗ್ ಲ್ಯಾವರೇಜ್ನ ಬೆನಿಫಿಟ್ ಕೂಡ ನೀಡಿದೆ. ಈಗ ರಿಸ್ಕ್ ಮತ್ತು ಚಾಲೆಂಜಸ್ನ ನೋಡೋಣ. ಒಂದು ಮೇಜರ್ ರಿಸ್ಕ್ ಏನು ಅಂದರೆ ಅದಾನಿ ಗ್ರೂಪ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಮ್ಯಾಸಿವ್ PVC ಕೆಪಾಸಿಟೀಸ್ ಆ್ಯಡ್ ಮಾಡ್ತಾ ಇದೆ. ಇದರಿಂದಾಗಿ ಕಾಸ್ಟಿಕ್ ಸೋಡಾನಲ್ಲಿ ಓವರ್ ಸಪ್ಲೈ ಆಗ್ಬೋದು ಮತ್ತು ಎಪಿಗ್ರಲ್ ಫ್ಯೂಚರ್ ಪ್ರೈಸಸ್ ಹಾಗೂ ರಿಯಲೈಸೇಷನ್ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ ಇದೆ. ಕಾಸ್ಟಿಕ್ ಸೋಡಾ ಪ್ರಾಫಿಟಬಿಲಿಟಿ ECU ಅಂದರೆ ಎಲೆಕ್ಟ್ರೋಕೆಮಿಕಲ್ ಯೂನಿಟ್ಸ್ ಪ್ರೈಸಸ್ ಮತ್ತು ಡಿಮಾಂಡ್ ಸಪ್ಲೈ ಸೈಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ರಿಯಲೈಸೇಷನ್ಸ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ.
ಹಾಗಾಗಿ ಈಗ ನಮ್ಮ ಮುಂದಿನ ಕಂಪನಿ ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್. ಕಾಸ್ಟಿಕ್ ಸೋಡಾ ಪ್ರಾಫಿಟಬಿಲಿಟಿ ಮುಖ್ಯವಾಗಿ ECU ಎಲೆಕ್ಟ್ರೋಕೆಮಿಕಲ್ ಯೂನಿಟ್ಸ್ ಪ್ರೈಸಸ್ ಮತ್ತು ಡಿಮಾಂಡ್ ಸಪ್ಲೈ ಸೈಕಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇದರಿಂದಾಗಿ ರಿಯಲೈಸೇಷನ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಇದು ಒಂದು B2B ಕೆಮಿಕಲ್ ಮ್ಯಾನುಫ್ಯಾಕ್ಚರರ್ ಆಗಿದ್ದು ಫಾರ್ಮಾ, ಅಗ್ರೋಕೆಮಿಕಲ್, ಪೇಂಟ್ಸ್ ಮತ್ತು ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳಿಗೆ ಇದು ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಇನ್ನು ರೆವಿನ್ಯೂ ಮಿಕ್ಸ್ ನೋಡೋದಾದ್ರೆ ಎಸೆನ್ಷಿಯಲ್ಸ್ ಸೆಗ್ಮೆಂಟ್ ಸುಮಾರು 70% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ 2022 ನಂತರ ಗ್ರೋತ್ ಇಲ್ಲಿ ಸ್ಟಾಗ್ನೆಂಟ್ ಆಗಿದೆ. ಇನ್ನು ಮಾರ್ಜಿನ್ಸ್ ಕೂಡ 3% ಸುತ್ತಮುತ್ತ ಇದೆ. ಆದರೆ ಸ್ಪೆಷಾಲಿಟಿ ಸೆಗ್ಮೆಂಟ್ ಈಗಲೂ ಕೂಡ ಕಂಪ್ಯಾರಿಟಿವ್ಲಿ ಸ್ಲೋ ಇದೆ. ಮಾರ್ಜಿನ್ ಸುಮಾರು 23% ವರೆಗೆ ತಲುಪಿದೆ. ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ತಯಾರು ಮಾಡುವಂಥ ಕೆಮಿಕಲ್ಸ್ಗಳಲ್ಲಿ ಎಥಿಲ್ ಎಸಿಟೇಟ್ ಒಂದು ಪ್ರಮುಖ ಪ್ರಾಡಕ್ಟ್. ಇಂಡಿಯನ್ ಮಾರ್ಕೆಟ್ನಲ್ಲಿ ಇದಕ್ಕೆ ಸುಮಾರು 34% ಮಾರ್ಕೆಟ್ ಶೇರ್ ಇದೆ. ಗ್ಲೋಬಲಿ ನೋಡಿದ್ರೆ ಕಂಪನಿ ಇನ್ನು 7th ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಬ್ಬರಾಗಿದೆ. 2025 ಸಮಯದಲ್ಲಿ ಈ ಅಸೆಟಿಕ್ ಆಸಿಡ್ ಪ್ರೈಸಸ್ ರಿಕವರಿ ಆಯಿತು. ಮುಖ್ಯವಾಗಿ ಚೈನಾ ಸೇರಿ ಏಷ್ಯಾದಲ್ಲಿ ಶಟ್ ಡೌನ್ ಆದಂಥ ಕಾರಣದಿಂದಾಗಿ ಸ್ಪ್ರೆಡ್ಸ್ ಇಂಪ್ರೂವ್ ಆಗಿತ್ತು. ಇದು ಕಂಪನಿಯ ಎಸೆನ್ಷಿಯಲ್ ಸೆಗ್ಮೆಂಟ್ಗೆ ಪಾಸಿಟಿವ್ ಆಯಿತು. ಪ್ರೈಸಸ್ ಈ $320 ರಿಂದ $330 ಟನ್ ಝೋನ್ನಲ್ಲಿ ಸುಮಾರು 360 ರಿಂದ 380 ಟನ್ಗೆ ಮೂವ್ ಆಯಿತು. ಅದೇ ಸಮಯದಲ್ಲಿ ಚೈನಾ ಏಪ್ರಿಲ್ 2026 ಈ ಕೆಲವು ಕೆಮಿಕಲ್ ಮತ್ತು ಅಗ್ರೋ ರಿಲೇಟೆಡ್ ಎಕ್ಸ್ಪೋರ್ಟ್ ರಿಬೇಟ್ಸ್ ರೆಡ್ಯೂಸ್ ಮಾಡಿದ್ರು. ಇದರಿಂದಾಗಿ ಇಂಡಿಯಾಗೆ ಚೈನಾ +1 ಸೋರ್ಸಿಂಗ್ ಆಪರ್ಚುನಿಟಿ ಕೂಡ ಸಿಗಬಹುದು, ವಿಶೇಷವಾಗಿ ಅಗ್ರೋ, ಫಾರ್ಮಾ ಮತ್ತು ಸ್ಪೆಷಾಲಿಟಿ ಕೆಮಿಕಲ್ಸ್ ಸೆಗ್ಮೆಂಟ್ನಲ್ಲಿ. ಈ ಬ್ಯಾಕ್ಗ್ರೌಂಡ್ನಲ್ಲಿ ಕಂಪನಿ ತನ್ನ ವಿಷನ್ 2028 ಸ್ಟ್ರಾಟಜಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಈ ಸ್ಟ್ರಾಟಜಿ ಅಡಿಯಲ್ಲಿ FY24 ರೆವಿನ್ಯೂವನ್ನು ಡಬಲ್ ಮಾಡೋದು ಮತ್ತು ಎಬಿಡಾನ ಸುಮಾರು ಟ್ರಿಪಲ್ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಇದನ್ನು ಅಚೀವ್ ಮಾಡೋದಕ್ಕೆ FY26-28 ನಡುವೆ 350 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಮಾಡ್ಕೊಂಡಿದೆ. ಇದು ಕಂಪನಿಗೆ ಮೇಜರ್ ಎಕ್ಸ್ಪ್ಯಾನ್ಷನ್ ಫೇಸ್ ಸಿಗ್ನಲ್ ಕೊಡ್ತಾ ಇದೆ. ಈಗ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ. Q3 FY26 ನಲ್ಲಿ ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೆವಿನ್ಯೂ ಪ್ರೆಷರ್ ಫೇಸ್ ಮಾಡ್ತಾ ಇದೆ. ಕನ್ಸಾಲಿಡೇಟೆಡ್ ರೆವಿನ್ಯೂ ಸುಮಾರು 9% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿದೆ. ಅದೇ ಸಮಯದಲ್ಲಿ ದೀಪಕ್ ನೈಟ್ರೇಟ್ ಲಿಮಿಟೆಡ್ ಅಗ್ರೆಸಿವ್ಲಿ ಕೆಪಾಸಿಟಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ. ವಿಶೇಷವಾಗಿ ಈ ಫಿನಾಲ್ ಸೆಗ್ಮೆಂಟಲ್ಲಿ FY28 ವೇಳೆಗೆ ಆಲ್ಮೋಸ್ಟ್ ಡಬಲ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಮಾಡಿದೆ. ಮಾರ್ಚ್ 2025 ವೇಳೆಗೆ ಯುಟಿಲೈಸೇಷನ್ ಸುಮಾರು 165%ಗೆ ತಲುಪಿದೆ. ಇದು ಪ್ಲಾಂಟ್ಸ್ ಮತ್ತು ಎಕ್ಸ್ಟ್ರಾ ರನ್ ಅವರ್ನಲ್ಲಿ ಆಪರೇಟ್ ಮಾಡಿದ ಕಾರಣದಿಂದ ಆಗಿದೆ. ಈ ಬಿಸ್ನೆಸ್ ನೇಚರ್ ತುಂಬಾ ಸೈಕ್ಲಿಕಲ್ ಆಗಿದೆ. ಅಂದರೆ ಸೇಲ್ಸ್ ನಂಬರ್ಸ್ ನೋಡಿದ್ರು ಕೂಡ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. Q3 FY26 ನಲ್ಲಿ ದೀಪಕ್ ನೈಟ್ರೇಟ್ ಲಿಮಿಟೆಡ್ ರೆವಿನ್ಯೂ ಕೇವಲ 3% ಇಯರ್ ಆನ್ ಇಯರ್ ಗ್ರೋ ಆಯಿತು. ನೆಟ್ ಮಾರ್ಜಿನ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಆಗೇ ಉಳಿದಿತ್ತು. ಆದರೆ ಇಲ್ಲಿ ಬಿಗ್ಗೆಸ್ಟ್ ಸ್ಟೋರಿ ಕ್ಯಾಪೆಕ್ಸ್ನದು. ದೀಪಕ್ ನೈಟ್ರೇಟ್ ಲಿಮಿಟೆಡ್ FY28 ವೇಳೆಗೆ ಸುಮಾರು 14,000 ಕೋಟಿ ಎಕ್ಸ್ಪ್ಯಾನ್ಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇದು ಕಂಪನಿಯ ಕರೆಂಟ್ ಆನ್ಯುವಲ್ ರೆವಿನ್ಯೂಗಿಂತ ಸುಮಾರು 1.7 ಟೈಮ್ಸ್ ಹೆಚ್ಚಾಗಿದೆ. ಇದರ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂದರೆ 11,000 ಕೋಟಿ ಫೆನಾಲ್ ಟು ಕ್ಯಾಪೆಕ್ಸ್ ಮಾಡ್ತಾ ಇರೋದು. ಈ ಪ್ರಾಜೆಕ್ಟ್ ಇಂಡಿಯಾದ ಇಂಪೋರ್ಟ್ ಡಿಪೆಂಡೆನ್ಸಿ ಕಮ್ಮಿ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಕಂಪನಿ ಈಗಾಗಲೇ R&Dಗಾಗಿ ಸುಮಾರು ಖರ್ಚು ಮಾಡ್ತಾ ಇದೆ, ವೆಚ್ಚ ಮಾಡ್ತಾ ಇದೆ. ಆದರೆ ಈಗ ಬಿಗ್ಗೆಸ್ಟ್ ಪ್ರೆಷರ್ ಅಡ್ವಾನ್ಸ್ಡ್ ಇಂಟರ್ಮೀಡಿಯೇಟ್ಸ್ ಅಂದರೆ AI ಸೆಗ್ಮೆಂಟ್ನಲ್ಲಿದೆ. ಈ ಸೆಗ್ಮೆಂಟ್ ಟೋಟಲ್ ರೆವಿನ್ಯೂನ ಸುಮಾರು 30% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ ಗ್ಲೋಬಲ್ ಅಗ್ರೋಕೆಮಿಕಲ್ ಸ್ಲೋಡೌನ್ ಕಾರಣದಿಂದಾಗಿ ಇದು ಇಂಪ್ಯಾಕ್ಟ್ ಆಗಿದೆ. ಹಿಂದೆ ಮಾರ್ಜಿನ್ ಸುಮಾರು 15 ರಿಂದ 17% ರೇಂಜ್ನಲ್ಲಿತ್ತು. ಆದರೆ ಈಗ ಅದು ಕೇವಲ 2 ರಿಂದ 3% ಮಟ್ಟಕ್ಕೆ ಬಂದಿದೆ. ಇವು ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾದಂಥ ಕೆಲವು ಕೀ ಬಿಸ್ನೆಸ್ ಫಂಡಮೆಂಟಲ್ಸ್. ಸೊ ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಒಟ್ಟು 4 ಕಂಪನಿಗಳನ್ನು ನೋಡಿದ್ದೀವಿ. ಆ ಕಂಪನಿಗಳ ರೆವಿನ್ಯೂ ಹೇಗಿದೆ, ಜೊತೆಗೆ ರಿಸ್ಕ್ ಆ್ಯಂಡ್ ಚಾಲೆಂಜಸ್ ಏನು, ಎಲ್ಲವನ್ನು ನೋಡಿದ್ದೀವಿ. ಸೊ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇಷ್ಟವಾದಂಥ ಮತ್ತು ಮುಂದೆ ಪೊಟೆನ್ಷಿಯಲ್ ಇರುವಂಥ ಕಂಪನಿಗಳು ಯಾವುದು ಅಂತ ಯೋಚಿಸಿ ಕಮೆಂಟ್ನಲ್ಲಿ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು. ಕೀಪ್ ಇನ್ವೆಸ್ಟಿಂಗ್. ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.